ಶಂಕರ್ ಹೆಗ್ಡೆ ಪ್ರೆಸೆಂಟ್ಸ್ ಸತ್ಯ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಗೌಡ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಮದುವೆ ಅನ್ನುವಂಥದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ. ಮದುವೆ ಅಂದ ತಕ್ಷಣ ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜೀವನದ ಒಂದು ಪ್ರಮುಖ ಘಟ್ಟ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ. ಒಂದು ದೊಡ್ಡ ಹಬ್ಬ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಮದುವೆ ಅಂದ ತಕ್ಷಣ ಮೊದಲು ಎಲ್ಲರೂ ಕೂಡ ಯೋಚನೆ ಮಾಡುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆ ವಿಚಾರವಾಗಿ, ಅದರಲ್ಲೂ ನನ್ನ ಮದುವೆ ಬಗ್ಗೆ ಏನಿದೆ, ಮದುವೆ ಯಾವಾಗ ಆಗತ್ತೆ, ಹೇಗಾಗತ್ತೆ, ಏನಾದರೂ ತೊಂದರೆಗಳಿದೆಯಾ, ಎಲ್ಲ ಒಂದಷ್ಟು ಪ್ರಶ್ನೆಗಳು ಜೊತೆಗೆ ಬರುತ್ತೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ್ಯ ವಿದ್ವಾನ್ ಶಂಕರ್ ಹೆಗ್ಡೆ ಅವರು. ಬನ್ನಿ, ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹೆಗ್ಡೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ಹೇಳ್ತಾ ಇದ್ದೆ, ಮದುವೆ ವಿಚಾರವಾಗಿ ನಿಮಗೂ ಸಾಕಷ್ಟು ಜನ ಪ್ರಶ್ನೆ ಕೇಳಿರ್ಬೋದು. ಮದುವೆ ಅಂದ್ರೇನೆ ಒಂದು ದೊಡ್ಡ ಸಂಭ್ರಮ ನಮ್ಮ ಸಂಸ್ಕೃತಿಯಲ್ಲಿ. ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ಬರುವಂತ ಪ್ರಶ್ನೆ ಯಾವಾಗ ನನ್ನ ಮದುವೆ ಅನ್ನುವಂಥದ್ದು. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆಲ್ಲವನ್ನ ತಿಳಿದುಕೊಳ್ಳುವಂತಹ ಬಗೆ ಹೇಗೆ ಅಂತ ಸತ್ಯ ಹೇಳಬೇಕು ಅಂತಂದ್ರೆ, ಇವತ್ತಿನ ಸಾಮಾಜಿಕ ಬದುಕಿಗೆ ಮದುವೆ ಹೇಳುವುದು ದೊಡ್ಡ ಒಂದು ಸಮಸ್ಯೆ ವಿಚಾರವಾಗಿದೆ. ವಿಶೇಷವಾಗಿ ನೀವು ಹೇಳಿದಾಗೇನೆ ನಮ್ಮ ಭಾರತೀಯ ಸಂಸ್ಕೃತಿಗೆ. ಯಾಕೆಂತಂದ್ರೆ, ಒಂದು ಕಾಲದಲ್ಲಿ ಮೇಲ್ ಡೊಮಿನೇಟೆಡ್ ಸೊಸೈಟಿ ಇದ್ದಾಗ ಸ್ತ್ರೀಯರು ತಲೆ ತೆಗೆಸ್ಕೊಂಡು ಗಂಡ ಏನು ಹೇಳಿದ್ರು ಪತಿ ಪರದೈವ ಅಂತ ನಡ್ಕೊಳ್ತಾ ಇದ್ರು. ಈಗ ಲಿವಿಂಗ್ ಟುಗೆದರ್ ವರೆಗೂ ಹೋಗಿ ಮುಟ್ಟಿದೆ. ಲವ್ ಮ್ಯಾರೇಜಸ್ಗಳು, ಇಂಟರ್ಕಾಸ್ಟ್ ಮ್ಯಾರೇಜಸ್ಗಳು, ಇಂಟರ್ ರಿಲಿಜನ್ ಮದುವೆಗಳೆಲ್ಲ ಹೆಚ್ಚಾಗ್ತಾ ಇವೆ. ಹಾಗಾಗಿ ಈ ಮದುವೆ ಹೇಳೋದು ಹೇಗೆ ನಿಂತಿರುತ್ತೆ ಅಂತಂದರೆ, ಎರಡು ಮುಖ್ಯವಾದ ವಿಚಾರದ ಮೇಲೆ. ಒಂದು, ಸಿಲೆಕ್ಟಿಂಗ್ ಎ ರೈಟ್ ಪರ್ಸನ್. ಎರಡನೇದು, ಬೀಯಿಂಗ್ ಎ ರೈಟ್ ಪರ್ಸನ್. ಕರೆಕ್ಟ್. ನಾವು ಅಷ್ಟೇ ಸರಿ ಇರಬೇಕಾಗತ್ತೆ. ನಮ್ಮ ಸಂಗಾತಿ ಹೇಗೆ ಇರ್ತಾನೆ ಅಂತ ಹೇಳೋದು ಎಷ್ಟು ಮುಖ್ಯವೋ, ನಾವು ಎಷ್ಟು ಸರಿ ಇರ್ತೇವೆ ಹೇಳೋದು ಕೂಡ ಅಷ್ಟೇ ಮುಖ್ಯ. ಇದೆರಡೂ ಸರಿಯಾಗಿದ್ರೇನೆ ಮದುವೆ ಸರಿಯಾಗಿ ಹೋಗುವಂಥದ್ದು. ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಯಾಕಂದರೆ ನಾನು ಮದುವೆ ವಿಚಾರ ಮಾತಾಡಿ ಸ್ಟಾರ್ಟ್ ಮಾಡಿದ್ರೆ ಏನಿಲ್ಲ ಅಂತಂದ್ರೂ ಒಂದು 2 ತಿಂಗಳಿಗೆ ಆಗೋಷ್ಟು ನನ್ನ ಹತ್ರ ಬಂಡವಾಳ ಇದೆ, ವಿಷಯಗಳಿದೆ, ಅಷ್ಟಿದೆ. ಆದರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಮತ್ತು ಜನರಿಗೆ ಸತ್ಯವನ್ನು ಹೇಳೋದೇ ಸತ್ಯ ಜ್ಯೋತಿಷದ ಒಂದು ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ ಆಗಿರೋದ್ರಿಂದ ಮದುವೆಯನ್ನು ಹೇಗೆ ಕಂಡುಹಿಡಿಬೇಕು, ಯಾವಾಗ ಆಗತ್ತೆ ಅಂತ ಫಸ್ಟು ನಾನು ತೋರಿಸ್ತೇನೆ. ಪ್ರಾಕ್ಟಿಕಲ್ ಇಲಿಸ್ಟ್ರೇಷನ್ಸ್ ಅಂತ ಕೊಡ್ತಾ ಹೋಗ್ತೇನೆ. ಆಮೇಲೆ ಲವ್ ಮ್ಯಾರೇಜು ಇತ್ಯಾದಿ ಅದನ್ನೆಲ್ಲ ಯಾವಾಗ ಲವ್ ಆದರೆ ಮದುವೆ ಆಗುತ್ತೆ, ಯಾವಾಗ ಅದರ ಆಗೋದಿಲ್ಲ, ಯಾವ ಲವ್ ಸಕ್ಸಸ್ ಆಗುತ್ತೆ, ಯಾವುದು ಫೇಲ್ ಆಗುತ್ತೆ, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಮೊದಲಿಗೆ ಮದುವೆ ಯಾವಾಗ ಆಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಈ ಗುರುಬಲ ಅಂತ ಹೇಳ್ಬಿಡ್ತಾರೆ. ಬಂದು ಕೂತ್ಕೊಂಡು ಅವರೇ ಕೇಳಿಬಿಡ್ತಾರೆ ನಮ್ಮ ಹತ್ರ, ನಮ್ಮ ಮಗು ಗುರುಬಲ ಇದೆಯಾ ನೋಡ್ರಿ ಈ ವರ್ಷ ಅಂತ. ಆದರೆ ಫಸ್ಟು ನಮ್ಮ ಜಾತಕದಲ್ಲಿ ಯಾರಿಗೆ ಮದುವೆ ಆಗಬೇಕು ಆ ಜಾತಕದಲ್ಲಿ ಮದುವೆ ಯೋಗ ಸ್ಪಷ್ಟವಾಗಿ ಕಂಡುಬರಬೇಕು. ಕೆಲವೊಮ್ಮೆ ಸಂತಾನ ಪ್ರತಿಬಂಧಕ ದೋಷಾದಿಗಳಿಂದಲ್ಲ ಮದುವೆ ಆಗ್ತಾ ಇರಲ್ಲ. ಮದುವೆ ಆದ್ರೆ ತಾನೇ ಸಂತಾನ ಆಗೋದು. ಹಾಗಾಗಿ ಆ ದೋಷನೂ ಫಸ್ಟ್ ನೋಡ್ಕೊಳ್ಬೇಕು. ಬೃಹತ್ ಪರ್ವಶದ ಹೋರಶಾಸ್ತ್ರದ 85ನೇ ಅಧ್ಯಾಯ ಹೋದ ಜನ್ಮದ ಎಲ್ಲ ದೋಷಗಳನ್ನು ತೋರಿಸುತ್ತೆ. ಫಸ್ಟ್ ನಾವು ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಅಷ್ಟೊಂದು ಕಾಂಬಿನೇಷನ್ಸ್ ಅನ್ನ ನಾವು ನೆನಪಿಟ್ಕೊಳ್ಳೋದು ಕಷ್ಟ. ನಮ್ಮ ಸಾಫ್ಟ್ವೇರ್ ಅಲ್ಲಾದ್ರೆ ಹಾಗಲ್ಲ, ಪಟ್ ಅಂತ ತೋರಿಸ್ಬಿಡುತ್ತೆ. ಒಂದು 2 ನಿಮಿಷದಲ್ಲಿ ಎಲ್ಲ ಇಡೀ 85ನೇ ಚಾಪ್ಟರ್ನ ಪೂರ್ತಿ ಸರ್ಚ್ ಮಾಡಿ ಕೊಡುತ್ತೆ. ಅದನ್ನು ನೋಡಿಕೊಂಡು ಆಮೇಲೆ ಮದುವೆ ಆಗಲಿಕ್ಕೆ ಬಹಳ ಪ್ಯಾರಾಮೀಟರ್ಸ್ ಇದೆ. ಫಸ್ಟು ದಶಾಭುಕ್ತಿ, ವಿಂಶೋತ್ತರಿ ದಶಾ. ಈ ವಿಂಶೋತ್ತರಿ ದಶಾನಲ್ಲಿ ಮದುವೆಗೆ ಸಂಬಂಧಿಸಿದಂಥ ಮನೆಗಳಿಗೆ ರಿಲೇಟೆಡ್ ದಶಾ, ವಿಶೇಷವಾಗಿ ಭುಕ್ತಿ ಬಂದಿರಬೇಕಾಗುತ್ತೆ. ಆ ದಶಾಭುಕ್ತಿಗಳು, ವಿಶೇಷವಾಗಿ ಭುಕ್ತಿ, ಮದುವೆಯ ಮನೆಯನ್ನು ನಾವು 7ನೇ ಮನೆ ಅಂತ ಕರೀತೇವೆ. ಇದಕ್ಕೆ ಪೂರಕವಾಗಿ ಬರುವಂಥದ್ದು 2ನೇ ಮನೆ. ಸೊ 1, 7 ಮನೆಗೆ ಸಂಬಂಧಿಸಿದಂಥ ದಶಾಭುಕ್ತಿಗಳು ರಾಶಿ ಕುಂಡಲಿಯಲ್ಲಿ, 2ನೇ ಮನೆಗೆ ಸಂಬಂಧಿಸಿದಂಥ ದಶಾಭುಕ್ತಿ. ಇನ್ನು ಅಪರೂಪಕ್ಕೆ 12ನೇ ಮನೆಗೆ ಶಯನ ಸೌಖ್ಯ ಸ್ಥಾನ ಅಂತ ಕರಿತೀವಿ ನಾವು, ಅದಕ್ಕೆ ಸಂಬಂಧಿಸಿದಂಥ ದಶಾಭುಕ್ತಿಗಳು ಕೂಡ ಮದುವೆ ಯೋಗವನ್ನು ಆಕ್ಟಿವೇಟ್ ಮಾಡ್ತವೆ. ಆಮೇಲೆ ಇದಕ್ಕೆ ಇನ್ನೊಂದು ದಶಾವನ್ನು ನಾವು ಯಾವತ್ತೂ ಕ್ರಾಸ್ ಸ್ಟಡಿ ಮಾಡಬೇಕು. ನನ್ನ ಪದ್ಧತಿ ಚರಾದಶಾನಲ್ಲಿ ಭುಕ್ತಿ, ಜೈಮಿನಿಯ ಚರಾದಶಾನಲ್ಲಿ ಭುಕ್ತಿ, ಅದು ಧಾರಾಕಾರಕನಿಗೆ, ಅಂದರೆ ಜೈಮಿನಿ ಪದ್ಧತಿಯಲ್ಲಿ 7 ಕಾರಕರಿರ್ತಾರೆ. ಲೀಸ್ಟ್ ಡಿಗ್ರಿಯಲ್ಲಿ ಇರುವವನಿಗೆ ಧಾರಾಕಾರಕ. ಇಲ್ಲಿ ನಾವು ಹೇಗೆ
ಶುಕ್ರ ಅಥವಾ 7ನೇ ಮನೆಗೆ ಹೇಳ್ತೇವೋ ಹಾಗೆ ಜೈಮಿನಿ ಚರದಶನಲ್ಲಿ ಧಾರಾಕಾರಕನಿಗೆ ಸಂಬಂಧ ಇರಬೇಕು. ಇಲ್ಲ ಧಾರಾಕಾರಕ ನವಾಂಶ ತೋರಿಸ್ತೇನೆ, ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ನಿಧಾನವಾಗೇ ಮಾಡ್ತೇನೆ. ಧಾರಾಕಾರಕ ನವಾಂಶ ಇಲ್ಲ ಉಪಪದ ಅಂದರೆ 12ನೇ ಮನೆ ಅಧಿಪತಿ ಆ 12ನೇ ಮನೆಯಿಂದ ಎಷ್ಟು ದೂರ ಇರ್ತಾನೋ ಅಷ್ಟೇ ಮನೆಯನ್ನು ಕೌಂಟ್ ಮಾಡಿದಾಗ ಯಾವ ಒಂದು ಮನೆ ಬರುತ್ತೋ ಅದಕ್ಕೆ ಉಪಪದ ಅಂತ ಕರಿತೀವಿ. ಅಥವಾ ಧಾರಾಪದ, ಇವುಗಳಿಗೆ ಕನೆಕ್ಟಿವಿಟಿಯನ್ನು ತೆಗೆದುಕೊಳ್ಬೇಕು. ಆಮೇಲೆ ಗೋಚಾರದಲ್ಲಿ ಗುರು ಜೈಮಿನಿಯ ಧಾರಾಕಾರಕನನ್ನು ಆಕ್ಟಿವೇಟ್ ಮಾಡ್ತಾನೆ. ಆಮೇಲೆ ವಿವಾಹ ಸಹಂ ಅಂತ ಇದೆ. ಆ ವಿವಾಹ ಸಹಮನ್ನು 77-80% ಕೇಸಸ್ಸಲ್ಲಿ ಗುರು ಆ ವಿವಾಹ ಸಹಮನ್ನು ಅಥವಾ ಅದರ 7ನೇ ಮನೆಯನ್ನು ನೋಡ್ತಾ ಇರ್ತಾನೆ ಗೋಚಾರದಲ್ಲಿ. ಆಮೇಲೆ ಲಗ್ನ ಮತ್ತು ಸಪ್ತಮಕ್ಕೆ ಸಂಬಂಧಿಸಿದಂತೆ ಅಥವಾ ಅವುಗಳ ಅಧಿಪತಿಗಳಿಗೆ ಗೋಚಾರದ ಗುರು ನೋಡ್ತಾ ಇರ್ತಾನೆ. ಚಂದ್ರದಿಂದ ನೋಡೋದೇನಿದೆಯಲ್ಲ ಅದು 50-50 ಆಗ್ಬೋದು, ಆಗದಿದ್ದೇ ಇರ್ಬೋದು. ಬಟ್ ಇದೆಲ್ಲ ಪ್ಯಾರಾಮೀಟರ್ಸನ್ನು ವಿಂಶೋತ್ತರಿ ದಶ, ಚರದಶ, ಗೋಚಾರದ ಗುರು, ಗೋಚಾರದ ಶನಿಯನ್ನು ಹೇಳ್ತೇವೆ ನಾವು. ಕೆಲವೊಮ್ಮೆ ಶನಿವನ್ನು ಆಕ್ಟಿವೇಟ್ ಮಾಡ್ತಾನೆ, ಗುರುವನ್ನು ಫುಲ್ಫಿಲ್ ಮಾಡ್ತಾನೆ. ಇದೆಲ್ಲ ಲಗ್ನದಿಂದನೇ ನೋಡುವಂಥದ್ದು. ಲಗ್ನದಿಂದನೇ ಭೃಗು ಶಾಸ್ತ್ರದ ಪ್ರಕಾರ ಲಗ್ನದಿಂದನೇ ಗೋಚಾರ ನೋಡೋದು. ಅದು ಸರಿ, ನಾನು ತೋರಿಸ್ತಾ ಹೋಗ್ತೇನೆ. ಇವುಗಳನ್ನು ನೋಡಿ ವಿವಾಹ ಸಹಮನ್ನು ನೋಡಿದಾಗ ಒಂದು ಪಕ್ಕ ಕ್ಲಾರಿಟಿ ಬರುತ್ತೆ. ಮದುವೆ ಯೋಗ ಬಂತು, ಯಾವಾಗ ಬಂತು ಅಂತ. ಶುಕ್ರನಿಗೆ ಸಂಬಂಧಿಸಿದಂಥ ದಶಾಭುಕ್ತಿ, ಶುಕ್ರ ಮದುವೆಗೆ ಕಾರಕ. ಇನ್ನು ನಾಡಿ ಸಿಸ್ಟಮ್ನಲ್ಲಿ ಗಂಡಸರಿಗೆ ಶುಕ್ರ, ಹೆಂಗಸರಿಗೆ ಕುಜ ಅಂತ ಕೂಡ ತಗೊಳ್ಳೋದಿದೆ. ಬಟ್ ನಮ್ಮ ಅನುಭವದಲ್ಲಿ ಹಾಗೇನೂ ಇಲ್ಲ, ಶುಕ್ರನೇ ಮದುವೆಗೆ ಕಾರಕ. ಇದಿಷ್ಟನ್ನು ನೋಡಿ ನಾವು ಮದುವೆಯನ್ನು ಹೇಳಲಿಕ್ಕಾಗುತ್ತೆ. ಈಗ ಒಂದು ಉದಾಹರಣೆಗೆ ನಾನು ಇಂದಿರಾ ಗಾಂಧಿಯವರ ಜಾತಕವನ್ನು ಫಸ್ಟ್ ತೋರಿಸ್ತಿದ್ದೇನೆ. ಇಂದಿರಾ ಗಾಂಧಿಯವರು ಹುಟ್ಟಿದ್ದು 19 ನವೆಂಬರ್ 1917 ರಾತ್ರಿ 11 ಗಂಟೆ 11 ನಿಮಿಷ ಅಲಹಾಬಾದಲ್ಲಿ. ಇವರ ಮದುವೆಯಾದ ದಿನಾಂಕ ನಾವೆಲ್ಲ ಇಲ್ಲಿ ನೋಟ್ಸ್ ಮಾಡಿ ಇಡ್ತೇವೆ, ಅದನ್ನು ಸ್ವಲ್ಪ ಬೇಗ ಆಗಲಿ ಅಂತ ನಾನು ಹೇಳ್ತಾ ಇದ್ದೆ. ನೋಡಿ, ಇಲ್ಲಿ ಪ್ರತಿಯೊಂದನ್ನು ನಾವು ನೋಟ್ಸ್ ಮಾಡಿ ಇಟ್ಕೊಳ್ತೇವೆ. ಯಾಕಂದರೆ ಎಲ್ಲ ಇನ್ಸಿಡೆಂಟ್ಸು ನಮ್ಗೆ ನೆನಪಿರಲ್ಲ, ನಾವು ನೆಟ್ಟಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ವಿಕಿಪೀಡಿಯಾಕ್ಕೆ ಹೋಗೋ ಇನ್ನೊಂದು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ಬೋದು, ನಾವು ನೋಟ್ಸ್ ಮಾಡಿ ಇಟ್ಕೊಂಡ್ಬಿಡ್ತೇವೆ. ಅವರ ಮದುವೆಯಾದ ದಿನಾಂಕ 26 ಮಾರ್ಚ್ 1942. ಆಗ ಅವರಿಗೆ ನಡೀತಾ ಇದ್ದಂಥದ್ದು ರಾಹು ದಶ, ಶನಿ ಭುಕ್ತಿ. ಇಲ್ಲಿ ನೋಡಿ, ರಾಹು ಮದುವೆಗೆ ಕಾರಕನಾದಂಥ ಶುಕ್ರನ ಜೊತೆಗಿದ್ದಾನೆ. ಮತ್ತು ರಾಹು ಮದುವೆಯನ್ನು ಕೊಡಲಿಕ್ಕೆ ಫೇಮಸ್. ರಾಶಿ ಕುಂಡಲಿಯಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಶನಿ ಸಪ್ತಮಾಧಿಪತಿ ಅಂದರೆ ಮದುವೆ ಸ್ಥಾನದ ಅಧಿಪತಿ. ಭುಕ್ತಿ ಹೆಚ್ಚಾಗಿ ನಾನು ಹೇಳಿದಾಗೇನೆ 7ನೇ ಮನೆಗೆ, 1ನೇ ಮನೆಗೆ, 2ನೇ ಮನೆಗೆ, 12ನೇ ಮನೆಗೆ ಸಂಬಂಧಿಸಿದ್ದಾಗಿರಬೇಕು. ಶನಿ ಬಂದ ಅಲ್ಲಿ ನವಾಂಶಕ್ಕೆ ಬಂದಾಗ ಯಾವುದೇ ವರ್ಗ ಕುಂಡಲಿಯಲ್ಲಿ ಆ ವರ್ಗ ಕುಂಡಲಿಯ 11ನೇ ಮನೆಗೆ ಸಂಬಂಧಿಸಿದಂಥ ದಶಾಭುಕ್ತಿಗಳು ಬಂದಾಗ ಆ ವರ್ಗ ಕುಂಡಲಿಯ ಒಂದು ವಿಶಸ್ಗಳೇನಿರ್ತವೆ, ಪ್ರಾಮಿಸಸ್ಗಳೇನಿರ್ತವೆ, ಅದು ಫುಲ್ಫಿಲ್ ಆಗ್ತವೆ. ನವಾಂಶ ಅಂದರೆ ಮದುವೆಗೆ ನೋಡುವಂಥ ವರ್ಗ ಕುಂಡಲಿ. ನೋಡಿ, ಅಲ್ಲಿ ನವಾಂಶದಲ್ಲಿ ಶನಿ 11ನೇ ಮನೆ ಅಧಿಪತಿಯಾಗಿ 11ನೇ ಮನೆಯಿಂದ ಅಫ್ಕೋರ್ಸ್ ಲಗ್ನವನ್ನು ನೋಡ್ತಾನೆ. 10ನೇ ದೃಷ್ಟಿಯಿಂದ ಸಪ್ತಮಾಧಿಪತಿಯಾದಂಥ ಬುಧನನ್ನು ನೋಡ್ತಾನೆ. ಹೀಗೆ ಅಲ್ಲಿ ಶನಿ ಮುಕ್ತಿ ಇನ್ನು ಮೈಕ್ರೋ ಲೆವೆಲ್ನಲ್ಲಿ ಕನೆಕ್ಟಿವಿಟಿನ ತೆಗೆದುಕೊಳ್ತಾನೆ. ಇನ್ನು ಷಷ್ಠ್ಯಂಶನೂ ನೋಡಬೇಕು ಅಂತಂದರೆ ಭುಕ್ತಿನಾಥ ಶನಿ ಲಗ್ನಾಧಿಪತಿಯಾಗಿ 2ನೇ ಮನೆಯಲ್ಲಿದ್ದಾನೆ. 1ನೇ ಕನೆಕ್ಟಿವಿಟಿಯನ್ನು ತೆಗೆದುಕೊಂಡ 2ನೇ ಮನೆಯಲ್ಲೂ ಇದ್ದಾನೆ. 2ನೇ ಮನೆ ಕುಟುಂಬ ಸ್ಥಾನ. ಮದುವೆ ಆಗುವ ಮುಖ್ಯ ಉದ್ದೇಶ ಏನು? ಚತುರ್ವಿಧ ಪುರುಷಾರ್ಥ ಪುಣ್ಯ ಸಾಧನೆಗೆ, ಕುಟುಂಬ ವೃದ್ಧಿ ಮಾಡಿಕೊಂಡು ಮುಂದಿನ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿಕ್ಕೆ. ಇಲ್ಲಿಯೇ ವಿಂಶೋತ್ತರ ದಶಾದ್ದು ಕನೆಕ್ಟಿವಿಟಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಚರದಶಕ್ಕೆ ಬಂದರೆ ಆಗ ಅವರಿಗೆ ನಡೀತಿದ್ದಂಥದ್ದು ಮಿಥುನ ಭುಕ್ತಿ. ಚರದಶನಲ್ಲಿ ಮಿಥುನ ಭುಕ್ತಿ. ಮಿಥುನದ ಅಧಿಪತಿಯಾದಂತಹ ಬುಧ ಜೈಮಿನಿಯ ಧಾರಾಕಾರಕನಂತ ಸೂರ್ಯನ ಸಂಗಡ ಇದ್ದಾನೆ ಮತ್ತು ಅವರು ಉಪಪದವನ್ನು ನೋಡ್ತಾ ಇದ್ದಾರೆ. ಉಪಪದ ಅಂದರೆ 12ನೇ ಮನೆ ಅಧಿಪತಿ, ಅಲ್ಲಿಂದ ನೋಡಿ 6ನೇ ಮನೆಯಲ್ಲಿದ್ದಾನೆ. ಅಲ್ಲಿಂದ 6ನೇ ಮನೆ ಮೇಷ ಆಗುತ್ತೆ. ಮೇಷವನ್ನು ಜೈಮಿನಿ ದೃಷ್ಟಿಯಿಂದ ಬುಧ ನೋಡ್ತಾ ಇದ್ದಾನೆ. ಹೀಗೆ ವಿಂಶೋತ್ತರಿ ದಶ ಮತ್ತು ಚರದಶ ಎರಡರದ್ದು ಕನೆಕ್ಟಿವಿಟಿ ಬಂತು. ಈಗ ಒಂದು ಸ್ವಲ್ಪ ಆ ದಿವಸದ ಒಂದು ಇದನ್ನು ನೋಡಬೇಕು. ಪಿಯಾ ಮಿಲನ್ ಅಂತ ನಮ್ಮ ಗುರು KN ರಾವ್ಜಿಯವರು ಒಂದು ಮಾತು ಹೇಳ್ತಾರೆ. ಇಲ್ಲಿ ಗಂಡ ಹೆಂಡತಿ ಸೇರುವ ಮೊದಲು ಆಕಾಶದಲ್ಲಿ ಪ್ರೇಮಿಗಳ ಮಿಲನ, ಪಿಯಾ ಮಿಲನ್ ಅಂತ ಅವ್ರ ಹೆಸರಿಟ್ಟಿದ್ದಾರೆ. ಅದಕ್ಕೆ ಆಕಾಶದಲ್ಲಿ ಆ ಕಾಯಗಳು ಸೇರ್ಕೊಳ್ಬೇಕು ಅಂತ. ಈಗ ಇವರ ಲಗ್ನಾಧಿಪತಿ. ಓಕೆ ಗುರುಜಿ, ಅದೇ ವಿಚಾರವಾಗಿ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ವಿರಾಮದ ನಂತರ ಸತ್ಯ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ನೀವು ತಿಳಿಸ್ಕೊಡ್ತಾ ಇದ್ರಿ ಅಂದ್ರೆ ಇಲ್ಲಿ ಗಂಡ ಹೆಂಡತಿ ಮಿಲನ ಆಗೋದಕ್ಕೂ ಮುಂಚೆ ಆಕಾಶದಲ್ಲಿ ಪಿಯಾ ಮಿಲನ ಮಿಲನ ಆಗ್ಬೇಕು ಅಂತ ಕೇಳಿ ಬಹಳ ಚಂದ ಮಾಡಿ ಹೇಳ್ತಾರೆ ನನ್ನ ಗುರುಗಳವರು. ನನ್ನ ಅನೇಕ ಗುರುಗಳಲ್ಲಿ ಅವರು ಬಹಳ ಶ್ರೇಷ್ಠ ಮಟ್ಟದವರು. ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಗೋಚಾರದಲ್ಲಿ ಸೇರಬೇಕು ಮದುವೆಗಿಂತ ಕೆಲವು ಸಮಯ ಮೊದಲೇ. ಈಗ ಅವರ ಮದುವೆ ದಿನಾಂಕವನ್ನು ಹಾಕ್ತೇನೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಅದು ತೋರಿಸ್ತಾ ಇದೆ. ಪ್ರತಿಯೊಂದು ನಾನು ಹೇಳಿದ ಪ್ಯಾರಾಮೀಟರ್ಸ್ ಅನ್ನು ತೋರಿಸ್ತಾ ಇದೆ. 26/3/1942 3/1942. ಸ್ವಲ್ಪ ಇದು ಜ್ಯೋತಿಷ್ಯ ಏನೂ ಗೊತ್ತಿಲ್ಲದವರಿಗೆ ಒಂಚೂರು ಕಷ್ಟ ಆಗುತ್ತೆ ನಾನು ಹೇಳೋದು. ನಿಧಾನಕ್ಕೆ ನಾನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದನ್ನು ಕಲಿಸ್ಕೊಡ್ತೇನೆ ನೋಡಿ. ಇದು ಆ ದಿವಸ ಮದುವೆ ದಿವಸದ ಒಂದು ಗೋಚಾರ. ಆ ದಿವಸ ಗುರು ಗೋಚಾರದಲ್ಲಿ ವೃಷಭದಲ್ಲಿದ್ದ. ಹಾಗಾಗಿ ಗುರು ತನ್ನ ದೃಷ್ಟಿಯನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನೆ. ಯಾಕೆಂತಂದ್ರೆ ಅವನು ಗುರು ಅವರ ಕರ್ಕಾಟಕ ಲಗ್ನದಿಂದ 11ನೇ ಮನೆಯಲ್ಲಿ ಇದ್ದರಿಂದ 7ನೇ ಮನೆಯನ್ನ ನೋಡ್ತಾ ಇದ್ದ. ಕಾಪಿ ಪೇಸ್ಟ್ ಮಾಡ್ಬೇಕು ಅದನ್ನ. ಹಾಗೇನೆ ಚಂದ್ರ ಅಂದ್ರೆ ಇವರ ಲಗ್ನಾಧಿಪತಿ ಚಂದ್ರ, ಸಪ್ತಮಾಧಿಪತಿ ಶನಿ, ಪಿಯಾಮಿಲನ್ ಅಂತ ಹೇಳಿದ್ನಲ್ಲ. ಮದುವೆಗಿಂತ ಕೇವಲ 2 ದಿವಸದ ಹಿಂದೆ ಚಂದ್ರ ಮತ್ತು ಶನಿಯ ಮಿಲನ ಆಗಿತ್ತು ಆಕಾಶದಲ್ಲಿ. ಅದಾದ 2 ದಿವಸಕ್ಕೆ ಮದುವೆ ಬಂತು. ಜೈಮಿನಿಯ ಧಾರಾಕಾರಕರನ್ನ ಗುರು ನೋಡ್ತಾ ಇದ್ದ ಸ್ವಲ್ಪ ಕಾಲದ ಹಿಂದೆ. ಯಾಕಂದ್ರೆ ಸ್ವಲ್ಪ ರಿಫ್ಟ್ ನಡೀತಾ ಇತ್ತು ಅವ್ರದ್ದು ಕೂಡ. ಲವ್ ಮ್ಯಾರೇಜ್ ವಿಚಾರಕ್ಕೆ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಫಿರೋಜ್ ಗಾಂಧಿ ಅವರನ್ನು ಅವರು ಲವ್ ಮಾಡಿ ಸ್ಟಾರ್ಟ್ ಮಾಡಿದಾಗ ವಿರೋಧ ಇತ್ತು ಅಂತ ನೆಹರು ಡೈನೆಸ್ಟಿ ಪುಸ್ತಕದಲ್ಲಿ ಕೆ ಎನ್ ನೌಜಿಯವರು ಬರೀತಾರೆ. ಯಾಕಂದ್ರೆ ಕೆ ಎನ್ ನೌಜಿಯವರು ಅವರ ಫ್ಯಾಮಿಲಿ ಅಸ್ಟ್ರಾಲಜರ್ ಆಗಿದ್ರು. ಕೆ ಎನ್ ನೌಜಿಯವರ ತಂದೆ ನೆಹರು ಅವರು ನಡೆಸಿದಂಥ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿದ್ದರು. ಕೆ ಎನ್ ನೌಜಿಯವರು 8ನೇ ವರ್ಷಕ್ಕೆ ನ್ಯಾಷನಲ್ ಹೆರಾಲ್ಡ್ಗೆ ಟೈಪ್ ಮಾಡ್ತಾ ಇದ್ರು. ನೆಹರು ಅವರ ಪತ್ರಿಕೆ ಆಗಿತ್ತು ಸ್ವಾತಂತ್ರ್ಯ ಕಾಲದಲ್ಲಿ, ಹೋರಾಟದ ಕಾಲದಲ್ಲಿ. ಹಾಗೆ ಗುರುವಿನ ಮೇಲೆ ಗುರು ಬಂದಂಥವನು 7ನೇ ಮನೆಯನ್ನು 9ನೇ ದೃಷ್ಟಿಯಿಂದ ನೋಡ್ತಾ ಇದ್ದ, ಲಗ್ನಾಧಿಪತಿಯನ್ನು ನೋಡ್ತಾ ಇದ್ದ. ಅವರ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಅದ್ಭುತವಾದಂಥ ಪುಸ್ತಕವನ್ನು ಮಾಡಿದ್ದಾರೆ, ಎಸ್ಟ್ರಾಲಜಿ ಆ್ಯಂಡ್ ಟೈಮಿಂಗ್ ಆಫ್ ಮ್ಯಾರೇಜ್ ಅಂತ. ಈ ಪುಸ್ತಕದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರಾಕ್ಟಿಕಲ್ ಕೇಸಸ್ ಅನ್ನು ಕೊಟ್ಟು ಅಥೆಂಟಿಕ್ ವೆರಿಫೈಡ್ ಮ್ಯಾರೇಜ್ ಸರ್ಟಿಫಿಕೇಟ್ಸ್ ಇರುವಂಥದ್ದು ಜಾತಕಗಳನ್ನು ಹಾಕಿ ಪ್ರತಿಯೊಂದು ಪ್ಯಾರಾಮೀಟರ್ಗೂ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಅದು ವರ್ಕ್ ಆಗುತ್ತೆ ಹೇಳೋದನ್ನು ಸೈಂಟಿಫಿಕ್ ಆಗಿ ಕೊಟ್ಟಿದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಇದನ್ನು ಕೊಂಡು ಓದ್ಬೋದು. ಹಿಂದಿಯಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ. ಸಾಧ್ಯವಾದ ನಾನು ನಾಳೆ ಕನ್ನಡಕ್ಕೆ ತರ್ತೇನೆ. ಇಲ್ಲದೇ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಂತೂ ನಾನು ಇದನ್ನು ಈ ಕಾರ್ಯಕ್ರಮವನ್ನು ಮತ್ತೆ ಅಪ್ಲೋಡ್ ಮಾಡ್ತೇನೆ. ಮಾಡೋದಿದೆ, ನಡೀತಾನೆ ಇದೆ. ಸೊ ಇಂದಿರಾ ಗಾಂಧಿ ಅವರ ಜಾತಕದಲ್ಲಿ ನಾನು ಹೇಳಿದಂಥ ಎಲ್ಲ ಒಂದು ಪ್ಯಾರಾಮೀಟರ್ಸ್ಗಳು ಸ್ಪಷ್ಟವಾಗಿ ಬಂದಿದ್ದರಿಂದ ಅವರ ಮದುವೆ ಆ ಟೈಮಲ್ಲಿ ಆಯಿತು. ಮತ್ತು ಇದು ಸಕಾಲಿಕ ಮದುವೆ, ಭಾಳ ಬೇಗ ಆಗಿಲ್ಲ, ತುಂಬ ಲೇಟು ಆಗಿಲ್ಲ. 7ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, 7ನೇ ಮನೆ ಅಧಿಪತಿ ಶನಿ. ಸೊ ಮಧ್ಯಮ. ಸೊ ಅವರ ಒಂದು 24-25 ವರ್ಷ ನಡೀತಾ ಇದ್ದಾಗ ಆ ಮದುವೆ ಆಗಿದೆ. ಭೃಗುಚಕ್ರ ಪದ್ಧತಿ ಅಂತ ಇದೆ ನಮ್ಮಲ್ಲಿ ಒಂದು. ಕನ್ನಡವರಿಗೆಲ್ಲ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವೊಂದು ಎಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು, ನಾನ್ ಪ್ರೊಫೆಷನಲ್ ಅಸ್ಟ್ರಾಲಜರ್ಸ್ಗಳು ಇದನ್ನು ಕಲಿತಾರೆ. ಜೈಮಿನಿ ಪದ್ಧತಿ, ಭೃಗು ಪದ್ಧತಿ, ತಾಜಿಕ ಇವನ್ನೆಲ್ಲ ಕಲಿತಾರೆ. ದುರದೃಷ್ಟವಶಾತ್ ಜ್ಯೋತಿಷಿಗಳಿಗೆ ಇವೆಲ್ಲ ಬೇಕಾಗಿಲ್ಲ. ನವಾಂಶವನ್ನೂ ನೋಡೋದೇ ಇಲ್ಲ. ರಾಶಿ ಒಂದು ಸಿಕ್ಕಿದ್ರೆ ಸಾಕು. ರಾಶಿ ಕುಂಡ್ಲಿಯಲ್ಲೇ ಗುರುಬಲ ಅಂತಂದ್ರು, 7.5 ಅಂತಂದ್ರು, 7.5 ನಡೀತಿದೆ ಅದಕ್ಕೊಂದು ಪರಿಹಾರ ಅಂದ್ರು, ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ದಶಾಭುಕ್ತಿನೂ ಇದ್ದವರಿದ್ದಾರೆ. ಹೊರಗಡೆ 5,000 10,000 2 ತಿಂಗಳ ಅಪಾಯಿಂಟ್ಮೆಂಟ್ ಇಲ್ಲ. ಏನಿವೆಲ್ಲ. ನಾನು ಮೊನ್ನೆ ಒಂದು ಕಾರ್ಯಕ್ರಮ ಹೀಗೆ ಯೂಟ್ಯೂಬಲ್ಲಿ ಬ್ರೌಸ್ ಮಾಡ್ತಿರುವಾಗ ಬಂತು, ನೋಡಿದೆ. ಡಾಕ್ಟರ್, ವಿದ್ವಾನ್ ಅಂತ 4 ಜನ ಪೆನಲಿಸ್ಟ್ಗಳು ಕೂತ್ಕೊಂಡಿದ್ದಾರೆ, ಜ್ಯೋತಿಷಿಗಳು. ನಿಖಿಲ್ ಕುಮಾರಸ್ವಾಮಿ ಅವರ ಜಾತಕ ಹಾಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಜಾತಕ ಯಾವುದೋ ಜನವರಿ ಯಾವುದೋ ಒಂದು ತಾರೀಕು, ಫೆಬ್ರವರಿ 21 ಏನೋ ಒಂದು ಹಾಕೊಂಡ್ಬಿಟ್ಟು ತಪ್ಪು ಜಾತಕ. ಅದು ದಿನಾಂಕನೇ ತಪ್ಪು. ಯಾಕಂದ್ರೆ ಈಗ ಅವ್ರಿಗೋಸ್ಕರ ಎಷ್ಟೊಂದು ಹೋಮವನಗಳೆಲ್ಲ ನಡೀತಾ ಇದೆ. ನಮಗೆ ನಮ್ಮ ಪುರೋಹಿತ ವರ್ಗದವರಿಗೆ ನಮ್ದೊಂದು 400-500 ಜನದ ಟೀಮ್ ಇದೆ. ಅಲ್ಲಿ ಹೋಗ್ದಾರೆಲ್ಲ ಯಾರ್ಯಾರು ಹೋಮ ಮಾಡ್ತಾರೋ ಅವರೆಲ್ಲ ನಮ್ಗೆ ಹೇಳ್ತಾರೆ ಇಂಥವ್ರು ಇಂಥ ನಕ್ಷತ್ರದಲ್ಲಿ ಸಂಕಲ್ಪ ಆಗಿದೆ ಅಂತ. ಆ ದಿವಸಕ್ಕೆ ಆ ನಕ್ಷತ್ರ ಬರಲ್ಲ. ಯಾವುದೋ ವರ್ಷಿಕ ರಾಶಿ ಅನುರಾಧ ನಕ್ಷತ್ರ ಏನೋ ಹಾಕೊಂಡಿದ್ರು. ಅಷ್ಟು ಅಲ್ಲದೇನೆ ಸೂರ್ಯನಿಂದ 2ನೇ ಮನೆಯಲ್ಲಿ ಲಗ್ನ, ಮಧ್ಯಾಹ್ನ 2:30 ಸಮಯ ಅಂತ ಹೇಳ್ತಾ ಇದ್ದಾರೆ. ಎಂಥ ದಡ್ಡ ಪ್ರದೇಶಗಳು ಇವರಂತ ನಗುಬಿಟ್ಟು ನಕ್ಕನಕ್ಕೂ ಸಾಕಾಯ್ತು. ಅಲ್ಲ, ಇವರಿಗೆ ಅಷ್ಟು ಇಗ್ನೋರೆನ್ಸ್ ಅಥವಾ ನಿಜವಾಗ್ಲೂ ಜ್ಯೋತಿಷ್ಯ ಗೊತ್ತಿಲ್ವ ಅಂತ. ಸೂರ್ಯೋದಯಕ್ಕೆ ಲಗ್ನ ಸೂರ್ಯನ ಸಂಗಡ ಇರುತ್ತೆ. ನಡು ಮಧ್ಯಾಹ್ನಕ್ಕೆ ಸೂರ್ಯನಿಂದ 4ನೇ ಮನೆ ಲಗ್ನ ಇರುತ್ತೆ. ಮಧ್ಯಾಹ್ನ 2:15 12 ಗಂಟೆ ನಂತರ ಆದರೆ ಸೂರ್ಯನಿಂದ 5ನೇ ಮನೆ ಲಗ್ನ ಇರಬೇಕಲ್ವಾ? 2ನೇ ಮನೆ ಲಗ್ನ ಹಾಕ್ತಿದ್ರಿ, ಹುಟ್ಟಿದ ಸಮಯ 2:15 ಅಂತ ಹೇಳ್ತಿದ್ರಿ, ಹೇಗೆ ಸಾಧ್ಯ?
ಗೊತ್ತಿಲ್ದಿರೋರು ನಾವು ಕೇಳ್ಕೊಳ್ತಾ ಇರ್ತೀವಿ. ಸುಮ್ಮನೆ ಇರ್ತಾರೆ ಪಾಪ ಟಿವಿ ಆಂಕರ್ಸ್ಗಳು ಅವ್ರಿಗೆ ಏನ್ ಗೊತ್ತಿರುತ್ತೆ, ಇವ್ರು ಹೇಳೋದನ್ನ ಕೇಳ್ತಾ ಇರ್ತಾರೆ. ಕರೆಕ್ಟ್. ನೋಡಿದ ತಕ್ಷಣ ಈ ಜಾತಕ ತಪ್ಪುರಿ ಅಂತ ಹೇಳಲಿಕ್ಕೆ ಬರೋದಿಲ್ವಾ ಈ ಜ್ಯೋತಿಷಗಳಿಗೆ? ಹಾಗಿದ್ರೆ ಡಾಕ್ಟರೇಟ್ ಮಾಡಿದ್ದೀವಿ ಅಂತ ಹೇಳ್ಕೊಂತಾರೆ, ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ಹೇಳ್ಕೊಂತಾರೆ, ಅಲ್ಲಿ ವಿದ್ವತ್ ಮಾಡಿದೀನಿ, ಇಲ್ಲಿ ವಿದ್ವತ್ ಮಾಡಿದೀನಿ, ಲಗ್ನ ಹಾಕಕ್ ಬರಲ್ಲ. ಬೇಸಿಕ್ ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು ಜ್ಯೋತಿಷ್ಯ. ಈ ಜಾತಕ ತಪ್ಪು ಅಂತ ಹೇಳಕ್ಕಾಗಲಿಲ್ಲ ಒಬ್ರಿಗೂ, ತಲೆ ಕೆಟ್ಟೋಯ್ತಾರೆ. ನಿಜವಾಗ್ಲೂ ಅವ್ರದ್ದು ಇಗ್ನೋರೆನ್ಸ್ ಅಥವಾ ನೆಗ್ಲಿಜಿಯನ್ಸ್ ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ? ಬೇಜಾರಾಯ್ತು ಬಿಡಿ. ಈಗ ನಾವು ನಮ್ಮ ವಿಚಾರವನ್ನ ಮುಂದುವರ್ಸ್ಕೊಂಡು ಹೋಗೋಣ. ಇಂದಿರಾ ಗಾಂಧಿ ಅವ್ರ ಜಾತಕ ಆಯ್ತಲ್ವ, ಈಗ ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ರಾಹುಲ್ ಗಾಂಧಿ ಅವರ ಜಾತಕ ತಗೊಳ್ಳೋಣ, ಸರಿನಾ? ಎಲ್ಲರಿಗೂ ಗೊತ್ತಿರುವಂತ ಜಾತಕಗಳನ್ನು ನಾವು ಆದಷ್ಟು ತಗೊಳ್ತಾ ಹೋಗೋಣ. ಈಗ ರಾಜೀವ್ ಗಾಂಧಿ ಅವರ ಜಾತಕವನ್ನು ಓಪನ್ ಮಾಡ್ತಾ ಇದ್ದೇನೆ. ಓಕೆ, ನೋಡಿ, ಇವರ ಮದುವೆ ಆಗಿದ್ದು ದಿನಾಂಕ 22/2/1968. ಓಕೆ, ಆ ಡೇಟಿಗೆ ನಾವು ಸೆಟ್ ಮಾಡಬೇಕಾಗತ್ತೆ. ಕಂಪ್ಯಾರಿಟಿವ್ಲಿ ಇವರು ಸರಿಯಾದ ವಯಸ್ಸಿಗೆ ಮದುವೆ ಆಗಿದೆ. 1968 ಚಂದ್ರದಶ ಗುರುಭಕ್ತಿ. ಇವರ ಜಾತಕದಲ್ಲಿ ಚಂದ್ರದಶ ಗುರುಭಕ್ತಿಗೆ ಸಂಬಂಧಿಸಿದಂತೆ ನೋಡಿ, ಇಲ್ಲಿ 7ನೇ ಮನೆಗೆ ಯಾಕೆ ಬೇಗ ಮದುವೆ ಆಯಿತು ಇವರದ್ದು ಅಂತಂದ್ರೆ, 7ನೇ ಮನೆಗೆ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ಸ್ಗಳಾದಂಥ ಸೂರ್ಯ, ಚಂದ್ರ, ಶುಕ್ರ, ಬುಧ ಎಲ್ಲಾ ಗ್ರಹಗಳು 7ನೇ ಮನೆಯನ್ನ ನೋಡ್ತಾ ಇವೆ. ಹಾಗಾಗಿ ಸ್ವಲ್ಪ ಬೇಗ ಮದುವೆ ಆಗಿದೆ ಇವರದು. 24ನೇ ವರ್ಷಕ್ಕೆ ಮದುವೆ ಆಗಿದೆ. 7ನೇ ಮನೆಗೆ ನೋಡಿ, ಈಗ ನಡೀತಿದ್ದಂಥ ದಶ ಆಗ ಚಂದ್ರದಶ ಗುರುಭಕ್ತಿ. ಚಂದ್ರನು 7ನೇ ಮನೆಯನ್ನ ನೋಡ್ತಾ ಇದ್ದಾನೆ, ಗುರುವು 7ನೇ ಮನೆಯನ್ನ ನೋಡ್ತಾ ಇದ್ದಾನೆ. ಅಷ್ಟಲ್ಲದೆ ಈ ಚಂದ್ರ ಗುರುವಿಗೆ ಶನಿ 7ನೇ ಮನೆ ಅಧಿಪತಿಯಾಗಿ ನೋಡ್ತಾ ಇದ್ದಾನೆ. ನವಾಂಶಕ್ಕೆ ಬಂದ್ರೆ ಶನಿ 7ನೇ ಮನೆ ಅಧಿಪತಿನೇ, ಚಂದ್ರ 2ನೇ ಮನೆಯಲ್ಲಿದ್ದಾನೆ ಕುಟುಂಬ ಸ್ಥಾನದಲ್ಲಿ. ಷಷ್ಠಂಶಕ್ಕೆ ಬಂದ್ರೆ ಚಂದ್ರ 7ನೇ ಮನೆಯ ಅಧಿಪತಿ, ಆಯ್ತಾ? ಆಮೇಲೆ ಗುರು ಕುಟುಂಬ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಸೊ ವಿಂಶೋತ್ತರಿ ದಶನಲ್ಲಿ ನಾನು ಹೇಳಿದಂಗೆ 1, 2, 7 ಈ ಮನೆಗಳಿಗೆ ಸಂಬಂಧ ಸ್ಪಷ್ಟವಾಗಿ ಬಂದಿದೆ. ಇನ್ನು ಚರದಶಕ್ಕೆ ಬಂದ್ರೆ ಆಗ ಅವರಿಗೆ ನಡೀತಾ ಇದ್ದಂಥ ಚರದಶ ಭುಕ್ತಿಯನ್ನು ನಾವು ತೆಗೆದುಕೊಳ್ಬೇಕು. ಅಲ್ಲಿ ದಶ ತೆಗೆದುಕೊಳ್ಳೋದಿಲ್ಲ ಚರದಶನಲ್ಲಿ. 64ರಲ್ಲಿ ಅವರಿಗೆ ನಡೀತಾ ಇದ್ದಂಥದ್ದು 68ನೇ ಇಸ್ವಿಯಲ್ಲಿ ಮದುವೆ ಆಗಿದೆ. 68 ಇಲ್ಲಿ ಚಂದ್ರಗುರು, ಇಲ್ಲಿ 68ಕ್ಕೆ ಅವರಿಗೆ ಸಿಗ್ತಾ ಇದ್ದಂಥದ್ದು ಚರದಶನಲ್ಲಿ ಕರ್ಕಭಕ್ತಿ, ಕರ್ಕಾಟಕದಿಂದ ಧಾರಾಕಾರಕ ಕುಜನನ್ನು ನಾವು ನೋಡಬೇಕು. ಕರ್ಕಾಟಕದಿಂದ ಧಾರಾಕಾರಕ ಕುಜ 3ನೇ ಮನೆಯಲ್ಲಿದ್ದಾನೆ, ಆಯ್ತಾ? ಆಮೇಲೆ ಕರ್ಕಾಟಕದಿಂದ ಸಪ್ತಮಾಧಿಪತಿಯಾದಂಥ ಶನಿಯನ್ನು ಜೈಮಿನಿ ದೃಷ್ಟಿಯಿಂದ ಕುಜ ನೋಡ್ತಾನೆ. ರಾಶಿ ಕುಂಡಲಿ ಅದು ಕಂಪ್ಲೀಟ್ ಆಯಿತು. ಇನ್ನು ನವಾಂಶಕ್ಕೆ ಬಂದರೆ ಅಲ್ಲಿ ಕೂಡ ಕರ್ಕಾಟಕದಿಂದ ಧಾರಾಕಾರಕ 7ನೇ ಮನೆಗೆ ಬೀಳ್ತಾನೆ. ಕರ್ಕಾಟಕದಿಂದ ಧಾರಾಕಾರಕ 7ನೇ ಮನೆಗೆ ಬೀಳ್ತಾನೆ. ಸೊ ನವಾಂಶದಲ್ಲಿ ಕೂಡ ಆ ಒಂದು ಇದು ಸ್ಪಷ್ಟವಾಯಿತು. ಆಮೇಲೆ ಹೇಳಿದ್ನಲ್ಲ ವಿವಾಹ ಸಹಂ ಅಂತ, ಇಂದ್ರಗಂಧರ ಜಾತಕ ತೋರಿಸಲಿಲ್ಲ, ಇಲ್ಲಿ ತೋರಿಸ್ತೀನಿ. ವಿವಾಹ ಸಹಂ ಅಂತಂದರೆ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿಗಳ ಡಿಗ್ರಿ ಏನಿರುತ್ತೆ ಅದನ್ನು ಕೂಡಿಸ್ಬೇಕು. ಅದನ್ನು ಕೂಡಿಸಿದಾಗ ಯಾವುದೋ ಒಂದು ರಾಶಿ ಬರುತ್ತೆ. ಈಗ ಇವರ ಲಗ್ನಾಧಿಪತಿ ಸೂರ್ಯ, ಸಪ್ತಮಾಧಿಪತಿ ಶನಿ, ಎರಡನ್ನೂ ಕೂಡಿಸಿದಾಗ ತುಲಾ ಬರುತ್ತೆ. ತುಲಾ ಇವರ ವಿವಾಹ ಸಹಂ. ಈ ತುಲಾವನ್ನು ಗೋಚಾರದಲ್ಲಿ ಗುರು ನೋಡ್ತಾ ಇರಬೇಕು, ಅಥವಾ ತುಲಾದಿನ ಸಪ್ತಮವನ್ನು ನೋಡ್ತಾ ಇರಬೇಕು. ನೋಡೋಣ, ಅವ್ರ ಮದುವೆ ಡೇಟ್ ಹಾಕೋಣ. ತುಲಾ ನೆನ್ಪಿಟ್ಕೊಳ್ಳಿ, ಇವರ ವಿವಾಹ ಸಹಮ್ಮು. ಈಗ ಮದುವೆ ಡೇಟ್ ಹಾಕ್ತೀನಿ, ಎಷ್ಟು ಸ್ಪಷ್ಟವಾಗಿ ಬರುತ್ತೆ ನೋಡಿ. ಗುರು ಗೋಚಾರದಲ್ಲಿ, ಗುರು ಗೋಚಾರ ಬಹಳ ಇಂಪಾರ್ಟೆಂಟು, ಬಟ್ ಲಗ್ನದಿಂದ ನೋಡಬೇಕು, ರಾಶಿನ ನೋಡುವುದು ತಪ್ಪು. ನೋಡಿ, ಗುರು ಬಂದು ಸ್ಪಷ್ಟವಾಗಿ ಲಗ್ನದಲ್ಲಿ ಕೂತ್ಕೊಂಡಿದ್ದ. ಓಕೆ, ಅವರ ಲಗ್ನ ಸಿಂಹ ಲಗ್ನ ಮತ್ತು ಅವರ ವಿವಾಹ ಸಹಮನ್ನು ಕೂಡ ನೋಡ್ತಾ ಇದ್ದ. ಇದೊಂದು ಕ್ವಿಕ್ ಮೆಥಡ್ ಕೂಡ ಇದೆ. ಒಂದೇ ನಿಮಿಷ ನಿಮ್ಮ ಮದುವೆ ವಯಸ್ಸು ಹೇಳೋದು ಒಂದು ಟೆಕ್ನಿಕ್. ಈ ಪುಸ್ತಕದಲ್ಲಿ ಏನು ಹೇಳಲಿಲ್ಲ, ಬಟ್ ನಾನು ಅವರು ವೈಯಕ್ತಿಕವಾಗಿ ಕೂತ್ಕೊಂಡಿದ್ದ ಒಂದು ಮೆಥಡ್ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿದ್ದೇನೆ. ಏನಂತಂದ್ರೆ, ಸಾಧಾರಣ ಒಂದು ಮದುವೆ ವಯಸ್ಸು ಅಂದಾಜು ಬಂತು ಅಂದ ತಕ್ಷಣ ಗುರುವನ್ನು ನೋಡ್ತಾ ಹೋಗೋದು. ಗುರು ಯಾವಾಗ 1-7ನೇ ಮನೆಯನ್ನು ಗೋಚಾರದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾನೋ ಅದನ್ನು ಕಾಪಿ ಪೇಸ್ಟ್ ಮಾಡಬೇಕು ನವಾಂಶಕ್ಕೆ. ಅಲ್ಲಿ ಕೂಡ 1-7ನೇ ಮನೆಗೆ ಸಂಬಂಧ ಬಂದ್ರೆ ಅದೇ ವರ್ಷ ಮದುವೆ ಆಗುವಂಥದ್ದು. ನೋಡಿ, ಈಗ ಗೋಚಾರದಲ್ಲಿ ಗುರು ಸಿಂಹದಲ್ಲಿದ್ದಾಗ ಈ ತಾನೇ ತೋರಿಸಿದೆ, ಅದನ್ನು ಕಾಪಿ ಪೇಸ್ಟ್ ಮಾಡಿ ನವಾಂಶಕ್ಕಿಟ್ರೆ ಅಲ್ಲಿ ಕೂಡ 1-7 ಆಗುತ್ತೆ. ಸೊ ಹಾಗಾಗಿ ಆ ವರ್ಷ ಅವರದ್ದು ಮದುವೆ ಆಗಿದೆ. ಅದು ಅತ್ಯಂತ ಸ್ಪಷ್ಟವಾಗಿ ಬರ್ತಾ ಇದೆ. ನಾನು ಹೇಳಿದ ಎಲ್ಲಾ ಪ್ಯಾರಾಮೀಟರ್ಸ್ಗಳು ಕೂಡ
ಅಪ್ಲಿಕೇಬಲ್. ಇದಿಷ್ಟನ್ನು ನೋಡಬೇಕು. ಬರೀ ಈ ಒಂದು ಗೋಚರ ನೋಡ್ಕೊಂಡು ಗುರು ಇಲ್ಲಿದ್ದಾನೆ, 2ನೇ ಮನೇಲಿದ್ದಾನೆ, 5ನೇ ಮನೇಲಿದ್ದಾನೆ, 9ನೇ ಮನೇಲಿದ್ದಾನೆ, ಮದುವೆ ಆಗತ್ತೆ ಹೇಳೋದು ಶುದ್ಧ ತಪ್ಪು. ಇಷ್ಟು ಆಳವಾಗಿ ನೋಡಿದ್ರೇನೆ ಕರೆಕ್ಟಾಗಿ ಇನ್ನೂ ಡೀಪ್ ಆಗಿ ಹೋದ್ರೆ ಹೆಚ್ಚು ಕಡಿಮೆ ಮದುವೆ ತಿಂಗಳ ಮತ್ತು ಮದುವೆ ವರ್ಷವನ್ನ ತೆಗಿಲಿಕ್ಕಾಗತ್ತೆ. 1 ಗಂಟೆ ಹಿಡಿಯತ್ತೆ. ಆದ್ರೆ 1 ಗಂಟೆ ಸರ್ಕಸ್ ಮಾಡಬೇಕು. ಡೀಪ್ ಆಗಿ ಹೋದ್ರೆ, ಇಷ್ಟು ಡೀಪ್ ಆಗಿ ಹೋದ್ರೆ ಮದುವೆಯ ತಿಂಗಳು ಮತ್ತು ಮದುವೆಯ ವರ್ಷ ಇದಿಷ್ಟು ತೆಗಿಲಿಕ್ಕಾಗತ್ತೆ. ಇಷ್ಟು ಬ್ಯೂಟಿಫುಲ್ ಸೈನ್ಸ್ ಇದು ಜ್ಯೋತಿಷ್ಯ. ಒಂದು ಹಂತಕ್ಕೆ ಸೈನ್ಸ್, ಒಂದು ಹಂತಕ್ಕೆ ಇಂಟ್ಯೂಷನ್, ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕು. ಒಂದು ಹಂತಕ್ಕೆ ಸೈನ್ಸ್, ಒಂದು ಹಂತಕ್ಕೆ ಆರ್ಟ್ಸ್, ಒಂದು ಹಂತಕ್ಕೆ ಕಾಮರ್ಸ್ ಎಲ್ಲ ಇದೆ ಇದರಲ್ಲಿ. ಪ್ರೆಡಿಕ್ಷನ್ನು ಆರ್ಟ್ಸ್, ಕ್ಯಾಲ್ಕುಲೇಷನ್ನು ಸೈನ್ಸ್, ಮತ್ತು ಇದನ್ನು ಮಾರ್ಕೆಟಿಂಗ್ ಮಾಡೋದು ಕಾಮರ್ಸ್. ಹಾಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ಇರುವಂಥ ವಿದ್ಯೆ ಈ ಜ್ಯೋತಿಷ್ಯ. ಹೀಗೆ ಮದುವೆಯನ್ನು ನಾವು ಈ ಥರ ಕಂಡು ಹಿಡಿತೀವಿ ಯಾವಾಗ ಆಗತ್ತೆ ಅಂತ. ಹೌದು. ಇನ್ನು ಎಷ್ಟೋ ಜನ ಬೇಗ ಮದುವೆ ಆಗಬೇಕು ಅಂತ ಅನ್ಕೊಳ್ತಾ ಇರ್ತಾರೆ, ಆದರೆ ಅವ್ರದೇ ಡಿಲೇ ಆಗ್ತಾ ಇರುತ್ತೆ. ಅಥವಾ ಇನ್ನೊಂದಷ್ಟು ಜನ ಮದುವೆ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ, ಲೇಟಾಗಿ ಯಾವಾಗಾದ್ರೂ ಫ್ಯಾಮಿಲಿಗೋಸ್ಕರ ಆಗೋಣ ಅನ್ಕೊಂಡಿದ್ರೆ ಅವ್ರದೇ ಬೇಗ ಏನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿ ಬೇಗ ಮದುವೆ ಆಗ್ಬಿಡುತ್ತೆ. ಸೊ ಇದು ಹೇಗೆ? ಇದೇ ಯೋಗ ಅಂತ ಕರೀತಾರೆ. ಜ್ಯೋತಿಷದಲ್ಲಿ ಯೋಗಗಳು ಮತ್ತೆ ಅವುಗಳಿಗೆ ಸಂಬಂಧಿಸಿದಂತ ದಶಾಭುಕ್ತಿ ಗೋಚರ ಅವುಗಳು ಕೂಡಿ ಬಂದಾಗಲೇ ಯಾವುದೇ ಒಂದು ವಿಚಾರ, ಮದುವೆ ಇರ್ಬೋದು, ಸಂತಾನ ಇರ್ಬೋದು, ಮತ್ತೊಂದು ಇರ್ಬೋದು, ಅದು ಆಗುವಂಥದ್ದು ಅಂತ ಆಯ್ತಾ. ಈಗ ನಾನು 2 ಕೇಸಲ್ಲಿ ತೋರಿಸಿದ್ನಲ್ಲ ನೋಡಿ, ಇಂದಿರಾ ಗಾಂಧಿ ಅವ್ರದ್ದು ಕರೆಕ್ಟ್ ಏಜಿಗೆ ಮದುವೆ ಆಗಿದೆ, ಭಾಳ ಲೇಟ್ ಅಲ್ಲ, ಭಾಳ ಬೇಗಲ್ಲ, 25ನೇ ವರ್ಷ. ರಾಜೀವ್ ಗಾಂಧಿ ಅವರಿಗೆ 24ನೇ ವರ್ಷಕ್ಕೆ ಮದುವೆ ಆಗಿದೆ. ಅದು ಕೂಡ ಲವ್ ಮ್ಯಾರೇಜ್ ವಿಚಾರಕ್ಕೆ ಬಂದಾಗ ಅದನ್ನು ಮಾತಾಡ್ತೀನಿ. ಸೊ ಅಲ್ಲಿ ಸ್ಪಷ್ಟವಾಗಿ ಆ ಕನೆಕ್ಟಿವಿಟಿ ಬರ್ತಾ ಇರೋದ್ರಿಂದ, ಆ ಯೋಗ ಮದುವೆ ಯೋಗ ಕೂಡಿ ಬಂದದ್ರಿಂದ, ಸಂಬಂಧಿಸಿದಂಥ 2 ದಶಗಳು ಮುಕ್ತಿಗಳು ಕೂಡಿ ಬಂದದ್ರಿಂದ, ಗೋಚಾರವೂ ಕೂಡಿ ಬಂದದ್ರಿಂದ, ವಿವಾಹ ಸವಮೂ ಇನ್ಫ್ಲುಯೆನ್ಸ್ ಆಗಿದ್ದರಿಂದ ಆಕ್ಟಿವೇಟ್ ಆಗಿಬಿಡುತ್ತೆ. ಅದು ಆಗಲೇಬೇಕು. ಹಾಗಾಗಿ ಇಲ್ಲ ನಾನು ಲೇಟಾಗಿ ಮದುವೆ ಆಗ್ತೀನಿ ಅಂದ್ಕೊಂಡ್ರೆ ಯೋಗ ಬಂದರೆ ಬೇಗ ಆಗುತ್ತೆ, ಇಲ್ಲ ಬೇಗ ಆಗಬೇಕು ಅಂತ ಅಂದ್ಕೊಂಡ್ರೆ ಯೋಗ ಬರ್ದಿದ್ರೆ ಕಾಯಲೇಬೇಕಾಗತ್ತೆ. ಮತ್ತೆ ಇದು ನಾನು ತೋರಿಸಿದ್ನಲ್ಲ ರಾಜೀವ್ ಗಾಂಧಿ ಅವರ ಜಾತಕದಲ್ಲಿ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ಸ್ಗಳು 7ನೇ ಮನೆಯನ್ನ ಶುಭ ದೃಷ್ಟಿಯಿಂದ ನೋಡ್ತಾ ಇದ್ರೆ ಬೇಗ ಮದುವೆ ಆಗುತ್ತೆ. ನಿಧಾನಕ್ಕೆ ತಿರುಗುವಂಥ ಗ್ರಹಗಳಾದಂಥ ಶನಿ, ಗುರು, ಪೂಜಾ ಇವುಗಳ ನೆಗೆಟಿವ್ ದೃಷ್ಟಿ 7ನೇ ಮನೆಗಿದ್ರೆ ಮದುವೆ ಲೇಟ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಮಾತನಾಡ್ಬೋದು ಗುರುಗಳೇ, ಯಾಕಂದ್ರೆ ನೀವು ಹೇಳ್ತಿದ್ರಿ ಮದುವೆ ಬಗ್ಗೆ ಮಾತಾಡ್ಬೇಕಂದ್ರೆ ಎಷ್ಟು ತಿಂಗಳುಗಳ ಮಾತಾಡ್ಬೋದು ಅಂತ ಹೇಳ್ಬಿಟ್ಟು. ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತು ಮುಂದುವರ್ಸೋಣ. ಯಾವಾಗ ಮದುವೆ ಬೇಗ ಯಾಕೆ, ಡಿಲೇ ಯಾಕೆ, ಈ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ. ಎಲ್ಲರಿಗೂ ಲವ್ ಮ್ಯಾರೇಜ್ಗಳ ಬಗ್ಗೆ ಕುತೂಹಲ ಇದೆ, ಮತ್ತೆ ಮದುವೆ ಹಾಳಾಗೋದು ಕಂಡು ಹಿಡಿಯೋದು ಹೇಗೆ ಅದನ್ನು ಹೇಳೋಣ. ಓಕೆ, ಅದನ್ನ ನಾಳಿನ ಸಂಚಿಕೆಯಲ್ಲಿ ಹೇಳೋಣ. ಧನ್ಯವಾದ ಗುರು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.